ಹುಚ್ಚಿನ ನೀನು? ಇಷ್ಟು ದೊಡ್ಡ ತೋರಿಸ್ಬೇಡ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. 4 ಬೆರಳು ಇಡ್ಬೋದು. ಡಬ್ಬಾ ತರ ಇದೆ ಅಂತ ಏನಾರು ಅಂದ್ರೆ ವಿಡಿಯೋ ಮತ್ತು ಚಂದನದ ಗುಣಗಳ. ನಿಮ್ದೇನಾದ್ರು ಕ್ವೆಶ್ಚನ್ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ಹಾಕಿ. ಐ ವಿಲ್ ಆನ್ಸರ್ ಇಟ್ ಆಸ್ ಸೂನ್ ಆಸ್ ಐ ಕ್ಯಾನ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯು ನೋ ವೇರ್ ಐ ಆಮ್. ನಾನು ಪ್ರತಿ ಸಲ ಹೇರ್ ಕಟ್ ಮಾಡಿಸಿದಾಗಲೂ ಈ ಒಂದು ಸಲೋನ್ಗೆ ಬರೋದು. ಸೊ ಬೈ ನೌ ಯು ಶುಡ್ ಬಿ ಏಬಲ್ ಟು ಗೆಸ್ ವೇರ್ ಐ ಆಮ್ ಅಂತ. ಐ ಆಮ್ ಆಟ್ ರಾಕ್ ಪೇಪರ್ ಸಿಸರ್ಸ್. ಇನ್ ದಿಸ್ ವಿಡಿಯೋ ಐ ವಿಲ್ ಟೆಲ್ ಯು ಸಲೂನಲ್ಲಿ ಹೇರ್ ಕೇರ್ಗೋಸ್ಕರ ನಾನು ಏನೇನು ಮಾಡಿಸ್ತೀನಿ, ಪ್ಲಸ್ ನಾನು ಇವತ್ತು ಏನು ಹೇರ್ ಕಟ್ ಮಾಡಿಸ್ತಿದ್ದೀನಿ ಅಂತ. ಫಾರ್ ಹೆಲ್ದಿ ಹೇರ್ ನಾನು ರೆಗ್ಯುಲರ್ ಆಗಿ ಹೇರ್ ಸ್ಪಾ ಮಾಡಿಸ್ತೀನಿ, ವಿಚ್ ಇಸ್ ಬೇಸಿಕ್ಲಿ ಫಸ್ಟ್ ಅ ಹೇರ್ ವಾಶ್. ಅವರು ಒಳ್ಳೆ ಶ್ಯಾಂಪು ಯೂಸ್ ಮಾಡಿ ಡರ್ಟ್ ಏನೇ ಇದ್ರೂ ತೆಗೆಯೋ ಥರ ಹೇರ್ ವಾಶ್ ಕೊಟ್ಟು ನಿಮಗೆ ಕಂಡೀಷನಿಂಗ್ ಮಾಸ್ಕ್ ಹಾಕ್ತಾರೆ. ಸೊ ಈ ಮಾಸ್ಕ್ ಹಾಕಿದಾಗ ಯಾರಿಗೆ ಈ ಥರ ಫ್ರಿಝಿ ಆ್ಯಂಡ್ ಡ್ರೈ ಹೇರ್ ಇರುತ್ತೋ ಅದು ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ಆಫ್ಟರ್ ಕಂಡೀಷನಿಂಗ್ ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಲಿ ಅಂತ ಸ್ಟೀಮ್ ಕೊಡ್ತಾರೆ. I think everyone should get this at least once. ಥ್ಯಾಂಕ್ ಯು. ರಾಕ್ ಪೇಪರ್ ಸಿಸರ್ಸಲ್ಲಿ ಟ್ರೀಟ್ಮೆಂಟ್ ಎಷ್ಟು ಚೆನ್ನಾಗಿರೋದು ಗೊತ್ತಾ? ಬ್ರೋ, ದಿಸ್ ಇಸ್ ಲೈಕ್ ಹೆವೆನ್. ನೀವು ರೆಗ್ಯುಲರ್ ಆಗಿ ಸ್ಕ್ಯಾಲ್ಪ್ ಮಸಾಜ್ ಮಾಡಿಸಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಆಗುತ್ತೆ. ಇಟ್ಸ್ ಟೈಮ್ ಫಾರ್ ದ ಹೇರ್ ಕಟ್. ನಾನು ಫ್ರಂಟ್ ಕಟ್ ಮಾಡಿಸ್ತೀನಿ. ಮಾಡಿಸ್ಬೇಕಾ ಬೇಡವಾ ಅಂತ ನೀವು ಕಾಮೆಂಟಲ್ಲಿ ಹೇಳಿ. I still wouldn't recommend you to get bangs. ಐ ಆಮ್ ಗೆಟಿಂಗ್ ಇಟ್. ಇಷ್ಟು ದೊಡ್ಡ ತೋರಿಸ್ಬೇಡ ಆಮೇಲೆ ನಿಂದು ನನಗೆ. ಇಷ್ಟು ದೊಡ್ಡ ಹಣೆ. No, I'm not gonna look at your face till you grow back your hair. ಐ ಥಿಂಕ್ 4 ಬೆರಳು ಇಡ್ಬೋದು. ಇಷ್ಟು ದೊಡ್ಡ ಹಣೆ. Have you seen my honey, bro? So this is what I asked for. थोड़ा ट्रिम कराना है, इतना आप ज़्यादा मत काटो. और फ्रंट का चाहिए थोड़ा, मैं आपको फोटो दिखा दूंगी. फोरहेड कवर होना है, पीछे का नॉर्मल लॉन्ग हेयर चाहिए. I'm also doing a question and answer round with ಶ್ರೇಯಾ. ಅವಳು ಕೂತಿದ್ದಾಳೆ. ಸೊ ಅವಳು ಏನೇನು ಹೇರ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾಳೋ ಅದೆಲ್ಲದಕ್ಕೂ ನಾನು ಈ ವಿಡಿಯೋನಲ್ಲಿ ಆನ್ಸರ್ ಮಾಡ್ತೀನಿ. When was the last time you got your haircut done? ಐ ಥಿಂಕ್ April 1st. ನನಗೆ ಡೇಟು ನೆನಪಿದೆ. Okay. ಬಿಕಾಸ್ ಐ ಗಾಟ್ ಇಟ್ ಡನ್ ಫಾರ್ ಅ ಮೂವಿ. Okay. ಸೊ ಲಾಂಗ್ ಹೇರಿಂದ ಶಾರ್ಟ್ಗೆ ಹೋಗಿದ್ದೆ ನಾನು ಅವಾಗ. That was like your shortest That hair is the era, right? shortest hair I've done in, let's say, 10 years. That's crazy. You know, Like, can you tell me what is your hair type in general? Like, I think nange oily scalp ide and extremely straight hair. okay. So it's slightly better in winters because sweat ಕಮ್ಮಿ ಆಗ್ತೀನಲ್ಲ, so ಅಷ್ಟು sticky ಆಗಲ್ಲ. Okay. But summer ಅಲ್ಲಿ I have to wash my hair like ವಾರದಲ್ಲಿ 2-3 ಸಲ, sometimes even 4 ಸಲ. What? Generally, what hair length suits you, according to you? ನಂಗೆ ಪರ್ಸ್ನಲಿ ಅನಿಸುತ್ತೆ ಶಾರ್ಟ್ ಹೇರ್ ವುಡ್ ಲುಕ್ ಗ್ರೇಟ್ ಆನ್ ಮೀ ಅಂತ. ಬಿಕಾಸ್ ಸಣ್ಣ ಮುಖ, ಚಿಕ್ಕ ಮುಖ ಇರೋದ್ರಿಂದ ದಟ್ ಬಾಬ್ ವುಡ್ ಲುಕ್ ರಿಯಲಿ ಕ್ಯೂಟ್. ಇಟ್ ಸೂಟ್ಸ್ ಮೀನೋ? ಕಾಮೆಂಟಲ್ಲಿ ಹೇಳಿ. Think setting ए ಬೇಡ, straight ಇದೆ ನಿಂದು. ये कवर करो आप सब. ಸೊ ದಿಸ್ ಇಸ್ ಮೈ ಹೇರ್ ಕಟ್. ನಿಮಗೆ ಇಷ್ಟ ಆಯ್ತಾ? ದಿಸ್ ಇಸ್ ದ ಫ್ರಂಟ್ ಕಟ್ ಐ ಸ್ಪೋಕ್ ಅಬೌಟ್. ಸೊ ಇದರಿಂದ ನನ್ನ ಹಣೆ ಕವರ್ ಆಗುತ್ತೆ. ನಂಗೆ ನನ್ನ ಹಣೆ ತೋರಿಸ್ಬೇಕಾಗಿರಲಿಲ್ಲ. ವಾಟ್ ಡು ಯು ಥಿಂಕ್ ಅಬೌಟ್ ಇಟ್? ಸ್ವಲ್ಪ ಲೆಂತ್ ಕಮ್ಮಿ ಮಾಡಿದೆ ನಾನು. ಇಷ್ಟುದ್ದ ಇದ್ದಿದ್ದನ್ನು ಇಷ್ಟು ಮಾಡಿಸ್ದೆ. ಆ್ಯಂಡ್ ಯು ನೋ ವೇರ್ ಐ ಗೆಟ್ ಮೈ ಹೇರ್ ಕಟ್ಸ್? ರಾಕ್ ಪೇಪರ್ ಸಿಸರ್ಸ್, ಬ್ಯಾಂಗ್ಳೂರ್ HSR ಲೇಔಟಲ್ಲಿದೆ. ಸೊ ಟೆಲ್ ಮಿ ವಾಟ್ ಯು ಥಿಂಕ್ ಅಬೌಟ್ ಮೈ ಹೇರ್ ಕಟ್ಸ್. ಮಿಸ್ ಮಾಡಿದೆ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. See you in my next video. Bye.